ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿಯಾಗಿರುವಂತಹ ಎಗ್ ಸಮೋಸನ ಮಾಡಿ ತೋರಿಸ್ತಿದ್ದೀನಿ. ಸಂಜೆ ಟೈಮಲ್ಲಿ ಕಾಫಿ ಜೊತೆ ಈ ಸಮೋಸನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಧಾನದಲ್ಲಿ ನೋಡ್ಕೊಂಡು ಬರೋಣ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಸಮೋಸ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಮತ್ತು ಎಣ್ಣೆಯೊಂದಿಗೆ ನಾವು ಮೈದಾ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಟಿದ್ರೆ ಈ ರೀತಿ ಬರಬೇಕು. ಈ ರೀತಿ ಬಂದರೆ ಕರೆಕ್ಟಾಗಿದೆ. ಈಗ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ತೆಳು ಮಾಡ್ಕೊಳ್ಬಾರ್ದು. ಚಪಾತಿ ಅದಕ್ಕೆ ನಾವು ಕಲಿಸ್ಕೊತೀವೋ ಅದೇ ರೀತಿ ನಾವು ಮೈದಾ ಹಿಟ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಬೇಕು. ತುಂಬಾ ಸಾಫ್ಟಾಗಿ ನಾವು ಮೈದಾ ಹಿಟ್ಟನ್ನ ನಾದ್ಕೊಳ್ಬೇಕು. ನೋಡಿ, ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಿತ್ಕೊಳ್ತಿದ್ದೀನಿ. ಈ ರೀತಿ ಕೈಗೆಲ್ಲ ಅಂಟಬಾರ್ದು ಅಂತ. ಈಗ ನೋಡಿ, ಮತ್ತೆ ಒಂದು ಸತಿ ಒಂದು 5 ನಿಮಿಷ ಇದೇ ರೀತಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನಾವು ಹಿಟ್ಟನ್ನ ನೆನೆಸೋದಕ್ಕೆ ಇಟ್ಕೊಳ್ಬೇಕು. ನಾನು ಇಲ್ಲೊಂದು ಪಾತ್ರೆಗೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ. ಒಂದು ಬೌಲ್ಗೆ ನಾವು 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ರೀತಿ ಪೇಸ್ಟಾಗಿ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಬೇಕು. ಅರ್ಧ ಗಂಟೆ ಆಗಿದೆ. ನೋಡಿ, ಹಿಟ್ಟು ಕೂಡ ತುಂಬಾ ಸಾಫ್ಟ್ ಆಗಿದೆ. ನೋಡಿ, ಈಗ ಮತ್ತೆ ಒಂದು ಸತಿ ನಾವು ಒಂದು ಪ್ಲೇಟ್ ಮೇಲೆ ಚೆನ್ನಾಗಿ ನಾದ್ಕೊಳ್ಬೇಕು. ತುಂಬಾ ಸಾಫ್ಟ್ ಆಗಬೇಕು. ಹಿಟ್ಟು ಆಗಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾವು ಈ ರೀತಿ ಮಾಡಿಕೊಂಡು ಒಂದು ಲೆವೆಲಲ್ಲಿ ನಾವು ಬಾಲ್ಸ್ಗಳಾಗಿ ನಾವು ಈ ರೀತಿ ಕಟ್ ಮಾಡ್ಕೊಳ್ತಿದ್ವಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಸೈಜ್ ಬರುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ನಾವು ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು. ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವು ಲಟ್ಟಿಸ್ಕೊಳ್ಬೇಕು. ಈಗ ನಾನು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಮೈದಾ ಹಿಟ್ಟು ಹಾಕ್ಬಿಟ್ಟು ನಾವು ಈಗ ಲಟ್ಟಿಸ್ಕೊಳ್ಬೇಕು. ನೋಡಿ, ನಮಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುಗೆ ನಾವು ಅದನ್ನು ಲಟ್ಟಿಸ್ಕೊಳ್ಬೇಕು. ಫುಲ್ಲು ಪೇಪರ್ ಯಾವ ರೀತಿ ಇರುತ್ತೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೊಳ್ಬೇಕು. ನಾವೇನಾದರೂ ದಪ್ಪಗೆ ಲಟ್ಟಿಸ್ಕೊಂಡ್ರೆ ಅದು ನಾವು ಕರೆದ ಮೇಲೂ ಕೂಡ ಅದು ಮಂದವಾಗಿರುತ್ತೆ ಮತ್ತು ಮೆತ್ತಗಾಗ್ಬಿಡುತ್ತೆ. ಕ್ರಿಸ್ಪಿ ಆಗಿರಬೇಕು ಅಂದರೆ ಈ ರೀತಿ ತೆಳುವಾಗಿ ನಾವು ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ರೀತಿ ನಾವು ಶೀಟ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಲಟ್ಟಿಸ್ಕೊಂಡಾಗಿದೆ. ಒಂದು ಸ್ಟವ್ ಆನ್ ಮಾಡ್ಕೊಂಡು ನಾನು ತವ ಇಟ್ಕೊಂಡಿದ್ದೀನಿ. ತವ ಬಿಸಿ ಆದ ನಂತರ ನಾವು ಈಗ ಹಾಕ್ಕೊಳ್ಬೇಕು. ನಾವು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಅದನ್ನು ಬೇಯಿಸ್ಕೊಳ್ಬೇಕು. ಜಾಸ್ತಿ ಹೊತ್ತು ನಾವು ಬೇಯಿಸ್ಕೊಳ್ಬಾರ್ದು. ನೋಡಿ, ಒಂದು ಸೈಡ್ ಈ ರೀತಿ ಬೆಂದ ತಕ್ಷಣವೇ ಇನ್ನೊಂದು ಸೈಡು ಕೂಡ ನಾವು ಈ ರೀತಿ ಬೇಯಿಸ್ಕೊಂಡು ತೆಗೆದುಕೊಳ್ಬೇಕು. ನೋಡಿ, ಇಷ್ಟು ಬೆಂದರೆ ಸಾಕು. ನಾವು ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಈ ರೀತಿ ನಾನು ಎಲ್ಲ ಶೀಟ್ಗಳನ್ನು ನಾನು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಲೆವೆಲಾಗಿ ಕಟ್ ಮಾಡ್ಕೊಳ್ಬೇಕು. 4 ಸೈಡೂ ಕೂಡ ನಾವು ಇದೇ ರೀತಿ ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸಮೋಸ ಒಂದೇ ಸೈಜಲ್ಲಿ ಬರುತ್ತೆ. ನೋಡಿ, ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನಾನು ತೆಗಿತಿದ್ದೀನಿ. ನಾವು ಈ ರೀತಿ ಸ್ಕೇಲಿನಲ್ಲಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಅಳತೆಯ ಪ್ರಕಾರ ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಎಕ್ಸ್ಟ್ರಾನೆಲ್ಲ ತೆಗಿತಿದ್ದೀನಿ. ಇದನ್ನು ನಾವು ಇದರಲ್ಲಿ ಚಿಪ್ಸ್ ಕೂಡ ಮಾಡ್ಕೊಳ್ಬೋದು. ಚಿಪ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನೊಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ನೋಡಿ, ಈಗ ನಾನು ಮಧ್ಯನೂ ಕೂಡ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಒಂದೇ ಲೆವೆಲಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಶೀಟ್ಗಳನ್ನ ನಾನು ರೆಡಿ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ. ನಾವು ಈ ರೀತಿ ಶೀಟ್ಗಳನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ನಾವು ಸಮೋಸನ ರೆಡಿ ಮಾಡ್ಕೊಳ್ಬೋದು. ಈಸಿಯಾಗಿ ನಾವು ಕೇವಲ 10 ನಿಮಿಷದಲ್ಲಿ ನಾವು ಈ ರೀತಿ ಮಾಡ್ಕೊಳ್ಬೋದು. ಈ ರೀತಿ ಶೀಟ್ ಮಾಡಿ ಇಟ್ಕೊಂಡ್ರೆ ನಾವು ಸಮೋಸಗಳನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ರೆಡಿ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 3 ಈರುಳ್ಳಿಗಳನ್ನು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. 1 ಹಸಿರು ಮೆಣಸಿಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ, ಈರುಳ್ಳಿ ಒಂದು 0.5% ಫ್ರೈ ಆದ ನಂತರ 1 ಕ್ಯಾರೆಟ್ನ ನಾನು ತುರಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಿದ್ದೀನಿ.
1/4 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಆ ನಂತರ 4 ಮೊಟ್ಟೆಗಳನ್ನು ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಮೊಟ್ಟೆಗಳನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆಯೊಂದಿಗೆ. ನೋಡಿ, ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಟ್ಟೆನ. ಈ ರೀತಿ ಹುರ್ಕೊಂಡ ನಂತರ ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅದನ್ನು ಮೊಟ್ಟೆನ ಫ್ರೈ ಮಾಡ್ಕೊಳ್ಬೇಕು. ಮೊಟ್ಟೆನ ನಾವು ಫುಲ್ಲು ಡ್ರೈ ಮಾಡ್ಕೊಳ್ಬಾರ್ದು, ಇಷ್ಟಿದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ಈಗ ನಾವು ಮಾಡ್ಕೊಂಡಿರುವಂಥ ಶೀಟ್ನ ತಗೊಳ್ಳೋಣ. ಈ ರೀತಿ ನಾವು ಸಮೋಸಾಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಒಂದು ಸೈಡು ಫೋಲ್ಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿರುವಂತಹ ಮೈದಾ ಹಿಟ್ಟಿನ ಪೇಸ್ಟನ್ನು ಈ ರೀತಿ ಹಚ್ಕೊಂಡು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡ್ರೆ ಅದು ನೀಟಾಗಿ ಅದಕ್ಕೂ ಸೆಟ್ ಆಗುತ್ತೆ. ಈಗ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ಮೊಟ್ಟೆ ಫ್ರೈನ ಹಾಕ್ಕೊಳ್ಳೋಣ. ಮೊಟ್ಟೆ ಫ್ರೈನ ಹಾಕ್ಕೊಂಡು ನಾವು ಅದನ್ನು ಸೆಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೊಂಡ ನಂತರ ಈಗ ಮೈದಾ ಹಿಟ್ಟಿನ ಪೇಸ್ಟ್ ನಾವು ಹಚ್ಕೊಳ್ಬೇಕು. ಈ ರೀತಿ ನಾವು ನೀಟಾಗಿ ಹಚ್ಕೊಳ್ಳೋದ್ರಿಂದ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ನಾವು ಚೆನ್ನಾಗಿ ಹಚ್ಕೊಳ್ಬೇಕು ಎಲ್ಲ ಕಡೆ. ಈ ರೀತಿ ಹಚ್ಕೊಂಡು ನಾವು ನೀಟಾಗಿ ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ನಾವು ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು, ಆ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಎಲ್ಲಿ ಗ್ಯಾಪ್ ಕಾಣುತ್ತೋ ಅಲ್ಲಿಗೆ ಈ ರೀತಿ ಮೈದಾ ಹಿಟ್ಟು ಪೇಸ್ಟ್ನ ಹಚ್ಕೊಂಡು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಮೋಸನ ನಾನು ರೆಡಿ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ. ಎಲ್ಲ ಸಮೋಸನೂ ಕೂಡ ನಾವು ಇದೇ ರೀತಿ ಮಾಡ್ಕೊಳ್ಬೇಕು. ನೋಡಿ, ಇನ್ನೊಂದು ಸಹ ನಾನು ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಮೈದಾ ಹಿಟ್ಟು ಪೇಸ್ಟ್ ಹಚ್ಕೊಂಡು ಮೊಟ್ಟೆ ಫ್ರೈನ ನಾವು ಈ ರೀತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈ ರೀತಿ ಮೈದಾ ಹಿಟ್ಟೆಲ್ಲ ನೀಟಾಗಿ ನಾವು ಅದನ್ನು ಹಚ್ಕೊಳ್ಬೇಕು. ನೋಡಿ, ಹಚ್ಕೊಂಡು ನಾವು ನೀಟಾಗಿ ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಕೂಡ ಅದು ಗ್ಯಾಪ್ ಕಾಣಬಾರ್ದು. ಕಾಣಿಸಿದ್ರೆ ಅದು ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಬಿಟ್ಕೊಂಡು ಬಿಡುತ್ತೆ. ಎಲ್ಲಿ ಈ ರೀತಿ ಗ್ಯಾಪ್ ಕಾಣುತ್ತೋ ಅಲ್ಲಿಗೆ ನಾವು ಮೈದಾ ಹಿಟ್ಟನ್ನ ಪೇಸ್ಟ್ನ ನಾವು ಹಾಕ್ಬಿಟ್ಟು ನಾವು ನೀಟಾಗಿ ಈ ರೀತಿ ಹಚ್ಕೊಂಡು ಅದನ್ನು ಫಿಲಪ್ ಮಾಡ್ಕೊಳ್ಬೇಕು. ನೋಡಿ, ನಾನು ಈ ರೀತಿ ಎಲ್ಲ ನೀಟಾಗಿ ಅದನ್ನು ಮಾಡಿಕೊಂಡು ಈ ರೀತಿ ಸಮೋಸನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಎಣ್ಣೆಯಲ್ಲಿ ಈಗ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡು ನಾವು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿಯಾದ ನಂತರ ನಾವು ಸಮೋಸಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡ್ತಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ಒಂದೊಂದೇ ಸಮೋಸಗಳನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು. ಸಮೋಸನ ಬೇಯಿಸ್ಕೊಳ್ಬೇಕಾದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೊಳ್ಬೇಕು. ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಬಾರ್ದು, ತೀರಾ ಜಾಸ್ತಿ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಬಾರ್ದು. ಒಂದೇ ಸತಿ ನಾವು ಈ ರೀತಿ ನಾವು ತಿರುಗಿಸ್ಕೊಂಡು ಆವಾಗವಾಗ ಬೇಯಿಸ್ಕೊಳ್ಬೇಕು. ನೋಡಿ, ಗೋಲ್ಡನ್ ಕಲರ್ ಬರೋವರೆಗೂ ನಾವು ಸಮೋಸಗಳನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಸಮೋಸ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಒಂದೇ ಕಲರ್ ಬರಬೇಕು, ಅಲ್ಲಿವರೆಗೂ ನಾನು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸಮೋಸ ಈಗ ಬೆಂದಿದೆ. ಎಣ್ಣೆನೆಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟು ನಾವೊಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು. ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಕಲರ್ ಅಂತೂ ಗೋಲ್ಡನ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಪ್ಲೇಟಿಗೆ ನಾವು ತೆಗೆದಿಟ್ಕೊಳ್ಳೋಣ. ಉಳಿದ ಸಮೋಸವನ್ನು ನಾನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಸಮೋಸದೊಂದಿಗೆ ನಾವು ಹಸಿರು ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ನಾವು ಹಸಿರು ಮೆಣಸಿನ್ಕಾಯಿ ಮಧ್ಯೆ ನಾವು ಈ ರೀತಿ ಒಂದು ಪಿನ್ನಲ್ಲಿ ಈ ರೀತಿ ನಾವು ಓಪನ್ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಓಪನ್ ಮಾಡಿಕೊಂಡು ನಾವು ಹಾಕೋದ್ರಿಂದ ಹಸಿರು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸಿಡಿಯಲ್ಲ. ಅದರಿಂದ ನಾವು ಈ ರೀತಿ ಓಪನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹಸಿರು ಮೆಣಸಿನ್ಕಾಯನ್ನು ಎಣ್ಣೆಗೆ ಹಾಕಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಕ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಸಮೋಸ ಒಂದಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಗರಿ ಗರಿಯಾದ ಎಗ್ ಸಮೋಸ ರೆಡಿಯಾಗಿದೆ. ಸಂಜೆ ಟೈಮಲ್ಲಿ ಕಾಫಿ ಜೊತೆ ಟೀ ಜೊತೆ ನಾವು ಈ ರೀತಿ ಇನ್ಸ್ಟೆಂಟಾಗಿ ಸುಲಭವಾಗಿ ನಾವು ಸಮೋಸ ಮಾಡ್ಕೊಳ್ಳೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಯಾವ ರೀತಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ಅಂತ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.